ಇಳಿಯ ಕೆಳಗೆ. ಅದನ್ ಕೇಳೋದಕ್ಕೆ ನೀನ್ಯಾರು? ಈ ಗಾಡಿ ನಮ್ ಬಾವಂದು. ಓ, ನೀನು ಅವ್ರ ಭಾವೈದನಾ? ಹಾಗಾದ್ರೆ ನೀನು ನನಗ್ ಬೇಕಾದವನೇ. ಬಾ ಕೂತ್ಕೋ. ಒಳ್ಳೆ ಮಾತ್ನಲ್ಲಿ ಗಾಡಿಯಿಂದ ಇಳಿದ್ರೆ ಸರಿ, ಇಳ್ದಿದ್ರೆ ಈ ನೆಪ ಮಾಡ್ಕೊಂಡು ನನ್ ಮುಟ್ಬೇಕು ಅಂತಿದೀಯಾ? ಏನ್ ಮಾಡೋದು, ಎಲ್ಲಾರು ನನ್ ಮುಟ್ಟಕ್ಕೆ ಏನಾದ್ರೂ ನೆಪ ಹುಡ್ಕೊಂಡ್ ಬರ್ತಾರೆ. ರಾಜು, ರಾಜು, ಏನ್ ಬಾವಾ? ಚಿಂತಾಮಣಿನ ಯಾಕೆ ಗಾಡಿಯಿಂದ ಎಳೆದು ಹಾಕ್ದೆ? ಹೇಳೋ, ಯಾಕೆ ಹಾಗೆ ಮಾಡ್ದೆ? ಮತ್ತಿನೇನ್ ಬಾವಾ, ನಮ್ಮ ಅಕ್ಕ ಕೂರ್ಬೇಕಾದ ಜಾಗದಲ್ಲಿ ಬೇರೆ ಯಾವಳು ಕೂತ್ಕೊಂಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ? ಅಲ್ಲಿ ಯಾರು ಕೂತ್ಕೋಬೇಕು ಯಾರು ಕೂತ್ಕೋಬಾರ್ದು ನಿರ್ಧಾರ ಮಾಡೋದು ನೀನಲ್ಲ, ನಾನು. ಹೋಗು, ಹೋಗಿ ಅವಳದ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ನಾನು ಯಾಕೆ ಅವಳ ಹತ್ರ ಕ್ಷಮೆ ಕೇಳಲಿ? ರಾಜು, ಅಪ್ಪ, ಮಾವ ಏನ್ ದೊಡ್ಡ ತಪ್ಪು ಮಾಡ್ದ ಅಂತ ಅವಳ ಹತ್ರ ಕ್ಷಮೆ ಕೇಳ್ಬೇಕು? ಅಮ್ಮ ಕೂತ್ಕೊಳ್ಳೋ ಜಾಗದಲ್ಲಿ ಬೇರೆ ಅವಳು ಬಂದು ಕೂತ್ಕೊಂಡ್ರೆ ಸುಮ್ನೆ ಇರ್ತಾನಾ? ನನಗೆ ಎದುರಾಡೋಷ್ಟು ಬಿಡ್ಬಿಟ್ಟಿಯ ಮಕ್ಕಳೇ. ರಾಜು, ಒಳ್ಳೆ ಮಾತಲ್ಲಿ ಹೋಗಿ ಕ್ಷಮಾಪಣೆ ಕೇಳ್ತೀಯಲ್ವೋ? ನಾನೇನು ತಪ್ಪು ಮಾಡಿಲ್ಲ ಬಾವಾ. ಭೇಷ್, ಎಲ್ರೂ ದೊಡ್ಡ ಮನುಷ್ಯರೇ. ಸಾರ್ಥಕವಾಯ್ತು ಕಣೆ ಲಕ್ಷ್ಮಿ, ಮಗಳನ್ನ ತಮ್ಮನ್ನ ಚೆನ್ನಾಗಿ ಬೆಳೆಸಿದ್ಯಾ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ. ಈ ಮನೆ ನನ್ನ ಮಾತಿಗೆ ಬೆಲೆನೇ ಇಲ್ದಂಗಾಯ್ತು. ರಾಜು, ಚಿಂತಾಮಣಿ ಹತ್ರ ಹೋಗಿ ಕ್ಷಮೆ ಕೇಳು. ಏನಕ್ಕ ನೀನು ಹೀಗೆ ಹೇಳ್ತೀಯ? ನನಗೂ ಸ್ವಾಭಿಮಾನ ಗೌರವ ಅಂತ ಇಲ್ವಾ? ಅಕ್ಕ, ಎಲ್ಲಿ ಹೋಗ್ತಿದ್ಯಾ? ಚಿಂತಾಮಣಿ ಮನೆಗೆ. ಅಕ್ಕ, ನಿನಗೆ ನಿನ್ ಸ್ವಾಭಿಮಾನದ ಬಗ್ಗೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ನನಗೆ ನನ್ನ ಗಂಡನ ಮೇಲಿದೆ. ನೀವಿಬ್ರು ಅವ್ರ ಮಾತಿಗೆ ಬೆಲೆ ಕೊಡದೆ ಹೋದ್ರು ನಾನ್ ಕೊಡ್ತೀನಿ. ಅವ್ರ ಮನ್ಸನ್ನು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಬೇಡಕ್ಕ, ನಿನ್ಗೆ ಭಾವನ್ಗೆ ಮನ್ಸು ನೋವು ಆಗೋಗಿದ್ರೆ ನಾನ್ ಗೌರವ ಸ್ವಾಭಿಮಾನ ಹೋದ್ರೂ ಪರವಾಗಿಲ್ಲ. ನಾನೇ ಅವಳ ಹತ್ರ ಕ್ಷಮೆ ಕೇಳ್ತೀನಿ. Hero!
ಹೇಳಿದ್ರು ಅಂತ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದೆ. ನಿನ್ ಜೊತೆ ಚಕ್ಕಂದಾಡಕ್ಕಲ್ಲ. ಹುಷಾರ್. ಹೋದ್ ಕೆಲ್ಸ ಆಯ್ತಾ? ಮಹಾರಾಣಿ ಹತ್ರ ಕ್ಷಮೆ ಕೇಳ್ದ? ಹಿಂದೆ ಮುಂದೆ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿನ್ಗೆ? ಯಾರು ಏನ್ ಹೇಳಿದ್ರು ತಲೆಲ್ಲಾಡ್ಸೋದು, ಏನೇ ಹೇಳಿದ್ರು ಮಾಡ್ಬಿಡೋದಾ? ಹೌದು, ನಮ್ಮ ಅಕ್ಕನ ಸಂತೋಷಕ್ಕೆ, ಭಾವನ್ ಗೌರವಕ್ಕೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಯಾಕೆ ಗೊತ್ತಾ? ನಾನು ಈ ಮನೆ ಕಾಲಿಡಬೇಕಾದ್ರೆ ಅಕ್ಕ ನನಗೊಂದು ಮಾತು ಹೇಳಿದ್ಲು. ಭಾವ ನನಗಷ್ಟೇ ದೇವರಲ್ಲ, ನಿನಗೂ ದೇವ್ರಂತ. ಈಗ ದೇವ್ರೇ ತಪ್ಪು ಮಾಡಿದಾರಲ್ಲ. ನೋಡು, ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ ದೇವ್ರಿದ್ದಾನೆ. ದೇವ್ರೇ ತಪ್ಪು ಮಾಡಿದ್ರೆ ಅದೇ ಸರಿಯಾದ ದಾರಿ ಅಂತ ಹಿಂದೆ ಹೋಗ್ಬೇಕು, ಇಲ್ಲ ನಮ್ ದಾರಿನ ಬದಲಾಯಿಸ್ಕೋಬೇಕು. ತಿದ್ದು ತಪ್ಪನ್ನ ಮಾಡಬಾರ್ದು ಗೀತಾ. ಹಾಗಂತ ನೀನ್ ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸ್ವಂತರ ತಲೆಲ್ಲಾಡಿಸ್ತೀಯಾ? ಗೀತಾ, ನೀನೇನ್ ಬೇಕಾದ್ರೂ ಅನ್ನು, ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನಾನು ನಮ್ಮ ಅಕ್ಕನ ಮನೆಗೆ ಬಂದ್ರೂ ನಮ್ಮ ಅಮ್ಮನ ಪ್ರೀತಿ ಮಾತ್ರ ಕಳ್ಕೊಳ್ಳಿಲ್ಲ. ಆ ಸ್ಥಾನ ತುಂಬ್ತಿರೋಳೆ ನಮ್ಮ ಅಕ್ಕ. ಕೊಟ್ಟೆಣ್ಣು ಕುಲಕ್ ಹೊರಗು ಅಂತಾರೆ, ಆದ್ರೆ ಆ ಮಾತನ್ನ ನಮ್ಮ ಅಕ್ಕ ಸುಳ್ಳು ಮಾಡ್ಬಿಟ್ಲು. ಅವಳು ನನಗೆ ಬರೀ ಅಕ್ಕ ಮಾತ್ರ ಅಲ್ಲ, ನನ್ನ ತಾಯಿ. ನಿಮ್ಮ ಅಕ್ಕ ನಿನಗ್ ದೇವ್ರು, ಅವ್ರ ಮಾತು ಕೇಳೋದ್ರಲ್ಲಿ ನ್ಯಾಯ ಇದೆ. ತಪ್ಪು ದಾರಿ ಹಿಡಿತಿರೋ ನಿಮ್ ಭಾವನ್ ಮಾತು ಕೇಳೋದು ತಪ್ಪಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನಗೆ ನಮ್ಮ ಅಕ್ಕ ದೇವ್ರು, ಅಕ್ಕನಿಗೆ ಭಾವ ದೇವ್ರು. ನಮ್ಮ ಅಕ್ಕ ಸಂತೋಷವಾಗಿರೋದಾದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ತಗೊಳ್ಳಿ. ಶೋ ಮೋಸ. ಚಲ್ವಾ, ನೀನೇನೇ ಹೇಳು, ರಾಜ ವಿಸ್ಕಿಗಿರೋ ಗಮ್ಮತ್ತು ಬೇರೆ ಯಾವ್ದಕ್ಕೂ ಇಲ್ಲ ಕಣ್ಣ. ಅಯ್ಯಯ್ಯಪ್ಪೋ, ಅಯ್ಯಯ್ಯೋ ಅಯ್ಯಯ್ಯೋ, ಯಾಕಣ್ಣ ಏನಾಯ್ತು? ನನ್ ತಲೆಗೆ ಸುತ್ಕೆ ತಗೊಂಡು ಪಟ್ಟ 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 ಅಂತ ಹೊಡೆದಂಗಾತದೆ ಕಣ್ಣ. ಯಾಕೆ? ಆ ರಾಜ ನಮ್ ರುದ್ರನ ನಡ್ರಸ್ತೆಲ್ ಹಾಕೊಂಡು ಎಲ್ಲಾರ ಮುಂದೆನುವೆ ಒಳ್ಳೆ ಕಜ್ಜಿನಾಗಿ ಹೊಡೆದಂಗೆ ಮುಗ್ಗ ಹೊಡಿತಾ ಇದ್ದದನ್ನ ಊರ್ ಜನ ಎಲ್ಲ ನಿಂತ್ಕೊಂಡು ನೋಡಿ ಕ್ಯಾಕರ್ಸಿ ಹಾಕ್ಪೋ ಅಂತ ಉಗಿದ್ರಲ್ಲ, ಅದ್ ನಮ್ಗೆ ಅವಮರ್ಯಾದೆ ಅಲ್ವೇನ್ಲ? ಅವಮರ್ಯಾದೆ ಅಲ್ವೇನ್ಲ? ಅದಕ್ಕೆ ರುದ್ರನೇ ತಲೆ ಕೆಡಿಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತ ಇದೀಯಾ? ಎಂತ ಅಯೋಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ. ಯಾಕೆ? ರುದ್ರ ಅಂದ್ರೆ ಯಾರು? ನಮ್ಮ ಕ್ಲೋಸ್ ಫ್ರೆಂಡು ಕಣ್ಲ. ಅವನ್ ಗೊದ್ರೆ ನಮ್ಗ್ ಗೊತ್ತಂಗೆ, ಅವನ್ಗೆ ಅನ್ಯಾಯ ಆದ್ರೆ ನಮ್ಗ ಅನ್ಯಾಯ ಆದಂಗೆ. ಏನಂತ್ಯ? ಕರೆಕ್ಟ್. ಆ ಅವಮಾನ ನೆನ್ಸ್ಕೊಂಡ್ರೆ ನನ್ ರಕ್ತ ಕೊತ 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 ಅಂತ ಕುದಿತದೆ ಕಣ್ಲ. ಅಯ್ಯ ತನಗೈತೆ ಸುಮ್ಮ ಕುತ್ಕೊಳ್ಳೋ ಬೇವರ್ಸಿ. ಬಾಮೈದ ರಸ್ತೆಲ್ಲ ಉಲ್ಡಾಡ್ಸ್ಕೊಂಡು ಹೊಡಿತಾನೆ. ಬಾವ ನೊಸ್ಕುನಿಕಾಯಿ ಇದ್ದಂಗೆ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ಗೊತ್ತಾಗಕ್ಕಿಲ್ಲ ಕಡ್ಲ. ಸುಮ್ಕಿರೋಣ ಪಾಪ, ಎಲ್ರಿಗೂ ಕಾಣಂಗೆ ಬಂದೋಗಕ್ಕಾಯ್ತದ? ಎಂತ ಮಾತಾಡ್ತಿಲ್ಲ. ಚಿಂತಾಮಣಿನ ಒಂದ್ ಹೆಣ್ಣೆಂಗ್ಸಿ ತಾನೆ, ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರಕ್ಕಿಲ್ವೇನ್ಲ? ಒಂದ್ ದಿವ್ಸಕ್ಕಾದ್ರೂ ಒಂದ್ ಪ್ಯಾಟೆ ಕರ್ಕೊಂಡು ಹೋಗೋಣ, ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಬೇಡ ಒಂದ್ ಒಳ್ಳೇದು ಒಂದ್ ಕೆಟ್ಟದ್ದು ಒಂದ್ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸೋನೇನ್ಲ? ಅದೇ ಈ ದೊಡ್ಡೇಗೌಡ ಆಗಿದ್ದಿದ್ರೆ ಆ ಚಿಂತಾಮಣಿನು ಅವ್ರ ಅಣ್ಣನುವೆ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಮೆರೆಸ್ತಾ ಇದ್ದೆ ಕಣ್ಲ. ನೋಡ್ತಾ ಇರು, ನಾನ್ ಹಾಕಿರೋ ಪುಡಿ ಹೆಂಗ್ ವರ್ಕ್ ಮಾಡ್ತದೆ ಅಂತ. ಪರವಾಗಿಲ್ಲನಾ? ನಿನಗೂ ಕಿಡ್ನಿ ಆಯ್ತೆ. ಯಾಕೆ? ಕಿಡ್ನಿನೆಲ್ಲ ಅದು, ಮತ್ತಿನ್ನಾನು ಲಿವರ್. ಉಗಿರಿ ಮಕ್ಕೆ ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. ಬಾವಾ ಬಾವಾ, ಏನ್ ಬಾವಾ ನೀವು ಯಾವಾಗ್ಲೂ ಬರ್ತೀರಾ ಯಾವಾಗ್ಲೂ ಹೋಗ್ತೀರಾ? ಒಂದಿನಾದ್ರೂ ನನ್ನ ತಂಗಿನ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಅವಳಿಗೇನ್ ಬೇಕು ಬೇಡ ಅಂತ ಕೇಳಿದಿರಾ? ಪಾಪ ಅವಳಿಗೂ ಆಸೆ ಇದೆ ನಿಮ್ ಜೊತೆ ಓಡಾಡೋದಕ್ಕೆ, ಆದ್ರೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಡ್ತಾ ಇದ್ದಾಳೆ. ಏನಮ್ಮ ಹಾಕೂತಿದ್ಯಾ ಹೇಳು. ಬೇಡ ಬಿಡು, ನನ್ನ 4 ಜನ ಮುಂದೆ ಕರ್ಕೊಂಡು ಹೋದ್ರೆ ಇವ್ರ ಗೌರವ ಕಮ್ಮಿ ಆಗುತ್ತೇನೋ. ಹಾಗೇನಿಲ್ಲ, ಸಮಯ ಬಂದಾಗ ನಾನೇ ಕರ್ಕೊಂಡು ಹೋಗ್ತೇನೆ.